ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಹೇಳಲ್ಲ, ಸರ್ಪ್ರೈಸ್. ಪೂಜಾ ಬಾ. ಅಣ್ಣ ಅದಕ್ಕೆ ಬನ್ನಿ ಬಾರಣ. ಏ ಗಿರಿ, ಪೂಜಾ, ಏನ್ರೋ ಇದು? ಹುಟ್ಟಿದ ಹಬ್ಬಕ್ಕೆ ಕೇಕ್ ಕಟ್ ಮಾಡ್ಸೋ ಹಾಗೆ ಇದಕ್ಕೂ ಕಟ್ ಮಾಡಿಸ್ತಾರ? ಅಮ್ಮ, ಬರೀ ಹುಟ್ಟಿದ ಹಬ್ಬಕ್ಕೆ ಕೇಕ್ ಕಟ್ ಮಾಡಿಸ್ತಾರೆ ಅಂತ ಯಾರು ಹೇಳಿದ್ದು? ಯಾವ್ದೇ ಖುಷಿಯಾದ ವಿಚಾರ ಇದ್ದಾಗ ಕೂಡ ಕೇಕ್ ಕಟ್ ಮಾಡಿಸ್ಬೋದು. ಮಾಡಿಸಿ ಅಣ್ಣ, ಕಟ್ ಮಾಡು. ತಗೊಳ್ಳೋಣ. ಕಟ್ ಮಾಡು. ಕೃಷ್ಣ, ಏನು ಮುಖ ನೋಡ್ತಿದ್ಯಾ? ವಂಶಿ ಕೇಕ್ ತಿನ್ಸು. ಕೃಷ್ಣ, ಏನ್ ಮುಖ ನೋಡ್ತಿದ್ಯಾ? ತಿನ್ಸೋ. ಕೃಷ್ಣ, ಕೇಕ್ ತಿನ್ನೋದಿಕ್ಕೆ ಯಾಕೋ ಒಳ್ಳೆ ಶುಗರ್ ಪೇಷಂಟ್ ತರ ಆಡ್ತಾ ಇದೀಯಾ? ನೀನೇನಾದ್ರೂ ಕೇಕ್ ತಿಂದೆ ಹೋದ್ರೆ ಇಡೀ ಕೇಕ್ ನಾನು ಒಬ್ಬನೇ ತಿನ್ಬಿಡ್ತೀನಿ. ಏನೇ ಮಾಯ ಕರ್ದಿದ್ದು? ಅಮ್ಮ, ಆ ಮುದ್ಕಂಗೆ ಬೇರೆಯವ್ರ ಮನೆ ವಿಷಯದಲ್ಲಿ ಮೂಗ್ ತೋರ್ಸ್ಲಿಲ್ಲ ಅಂದ್ರೆ ತಿಂದಿದ್ದರ್ಗಲ್ಲ ಅನ್ಸುತ್ತೆ. ಯಾವ ಮುದ್ಕನ್ ಬಗ್ಗೆ ಹೇಳ್ತಿದ್ಯಾ? ಅದೇ ಅಮ್ಮ, ನಾವ್ ಮಂಟಪದಲ್ಲಿದ್ದಾಗ ವರದಕ್ಷಿಣೆ ಬಗ್ಗೆ ಮಾತಾಡ್ತಿದ್ನಲ್ಲ ಅವನು. ನಾವೇನೋ ಅವನ ಹತ್ರ ಸಾಲ ಮಾಡಿ ಓಡ್ ಬಂದಿರೋ ತರ ಮಾತಾಡ್ತಿದ್ದ. ಅದು ಅವನ್ ಮಾತಲ್ಲ ಕಣೆ, ಅವನ್ ಕೈಲಿ ಯಾರ್ ಹೇಳ್ಸಿದ್ದು ಅಂತ ನನಗ್ ಚೆನ್ನಾಗ್ ಗೊತ್ತು. ಯಾರಮ್ಮ ಅದು? ನಮ್ ಬಗ್ಗೆನೆ ಕೆಟ್ಟಾಗ್ ಮಾತಾಡಕ್ ಹೇಳಿರೋದು? ಇನ್ಯಾರು? ನಮ್ಮನೆಲೆ ಇದಾವಲ್ಲ, ಆ ವಸುಮತಿ, ಆ ಮುದುಕಿ ವಿಶಾಲಾಕ್ಷಿ ತಮ್ಮ ಸಂಬಂಧಿಕರಿಗೆ ಹೇಳಿ ಬೇಕು ಅಂತಾನೆ ನಮಗ ಅವಮಾನ ಆಗ್ಬೇಕು ಅಂತಾನೆ ಈ ತರ ಎಲ್ಲ ಮಾತಾಡಿಸ್ತಿದ್ದಾಳೆ. ನನಗೂ ಅದೇ ಡೌಟ್ ಇತ್ತಮ್ಮ. ನಮ್ಮ ಹತ್ರ ಏನೋ ಗತಿ ಇಲ್ಲ ಅನ್ನೋ ತರ ಮಾತಾಡ್ತಿದ್ದ ಅವನು. ಮಾಯಾ, ಗತಿ ಇಲ್ದವ್ರು ನಾವಲ್ವೇ, ಆ ಮನೆಯವರು. ಒಂದ್ ಕಾಲದಲ್ಲಿ ಒಂದ್ ಹೊತ್ತು ಊಟಕ್ಕೂ ಕೂಡ ಗತಿ ಇರ್ಲಿಲ್ಲ ಅವ್ರಿಗೆ. ಈಗ ನನ್ನ ಮುಂದೆ ವರದಕ್ಷಿಣೆ ಬಗ್ಗೆ ಮಾತಾಡ್ತಾರೆ. ಇವ್ರ ಎಲ್ರ ಎದುರುಗಡೆನೂ ನಮಗ್ ಅವಮಾನ ಮಾಡಿದ್ದಾರೆ. ಆ ಮನೆಯವ್ರ ನಮ್ಮ ಹತ್ರ ನಾನ್ ಸುಮ್ನೆ ಬಿಡಲ್ಲ. ಬೊಡ್ದೋಗಿರೋ ಕನ್ನಡಿ ತರ ಆ ಮನೆನೂ ಚೂರ್ ಚೂರಾಗ್ಬೇಕು, ಹಾಗ್ ಮಾಡ್ತೀನಿ. ಅಯ್ಯೋ ಮಾಯಾ 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 ಮಾಯಾ, ಸಮಾಧಾನವಾಗಿರು. ಈಗಷ್ಟೇ ನೀನ್ ಎಂಗೇಜ್ಮೆಂಟ್ ಆಗಿದೆ, ಇನ್ ಸ್ವಲ್ಪ ದಿನದಲ್ಲಿ ಮದುವೆನೂ ಆಗತ್ತೆ. ಅಲ್ಲಿವರೆಗೂ ತಾಳ್ಮೆಯಿಂದ ಇರು.